Praise the Lord. Greetings to you all in the name of our Lord and Savior Jesus Christ. Today's Bible verse, Proverbs 23 verse 26. Pay close attention, son, and let my life be your example. ಜ್ಞಾನೋಕ್ತಿಗಳು 23-26ನೇ ವಚನ. ಕಂದ, ನನ್ನ ಕಡೆಗೆ ಮನಸ್ಸು ಕೊಡು, ನಿನ್ನ ಕಣ್ಣುಗಳು ನನ್ನ ಮಾರ್ಗಗಳಲ್ಲಿ ಆನಂದಿಸಲಿ. ದೇವರು ಇವತ್ತು ಪ್ರೀತಿಯಿಂದ ನಮ್ಮನ್ನು ಕರೆದು, ಕಂದ, ನಿನ್ನ ಮನಸ್ಸನ್ನು ನನಗೆ ಕೊಡು ಎಂಬುದಾಗಿ ಹೇಳ್ತಾ ಇದ್ದಾರೆ. ನನ್ನ ಮಾರ್ಗಗಳಲ್ಲಿ ನೀನು ಆನಂದ ಪಡು, ನೀನು ಸಂತೋಷ ಪಡು ಎಂಬುದಾಗಿ ದೇವರು ಇವತ್ತು ನಮಗೆ ಸಲಹೆಯನ್ನು ಕೊಡ್ತಾ ಇದ್ದಾರೆ ಪ್ರಿಯರೇ. ಹೌದು, ದೇವರು ಮನುಷ್ಯನಿಗಾಗಿ ಏನೇನು ಮಾಡಿದ್ದಾರೆ ಅಂದರೆ, ಬೆಳಕು ಕೊಡುವುದಕ್ಕಾಗಿ ಸೂರ್ಯ, ಚಂದ್ರ, ನಕ್ಷತ್ರಗಳನ್ನು ಸೃಷ್ಟಿಸಿದ್ದಾರೆ. ಮತ್ತು ಗಿಡ ಮರಗಳನ್ನು ನೆರಳಿಗಾಗಿ, ಹಣ್ಣುಗಳನ್ನು ತಿನ್ನಲಿಕ್ಕೆ, ಕಾಯಿಪಲ್ಯದ ಗಿಡಗಳನ್ನು, ಆಹಾರ ಧಾನ್ಯಗಳನ್ನು ಒದಗಿಸಿಕೊಟ್ಟಿದ್ದಾರೆ. ಹಣ್ಣು ಹಂಪಲುಗಳು ಇವೆಲ್ಲವುಗಳನ್ನು ದೇವರು ಮಾನವನಿಗಾಗಿ ಕೊಟ್ಟಿದ್ದಾರೆ. ಈ ಭೂಮಿಯನ್ನು ಆಳಲಿಕ್ಕೆ ಒಂದು ಶರೀರವನ್ನು ಕೂಡ ಮಾನವನಿಗೆ ಕೊಟ್ಟಿದ್ದಾರೆ. ಮತ್ತು ಈ ಲೋಕದಲ್ಲಿ ಸಂಬಂಧವನ್ನು ಇಟ್ಕೊಳ್ಳಲಿಕ್ಕೆ, ಈ ಲೋಕವನ್ನು ಅನುಭವಿಸಲಿಕ್ಕೆ ಜ್ಞಾನವನ್ನು ಕೊಟ್ಟಿದ್ದಾರೆ. ಅಷ್ಟು ಮಾತ್ರವಲ್ಲದೆ ಪರಲೋಕದೊಂದಿಗೂ ಕೂಡ ಅನ್ಯೋನ್ಯತೆಯನ್ನು ಹೊಂದಿಕೊಳ್ಳಲಿ ಎಂಬುದಾಗಿ ಆತ್ಮವನ್ನು ಕೂಡ ದೇವರು ನಮಗೆ ದಯಪಾಲಿಸಿದ್ದಾರೆ ಪ್ರಿಯರೇ. ಹೀಗಿರುವಾಗಲೂ ಕೂಡ ಮಾನವನು ಪಾಪ ಮಾಡಿ ದೇವರಿಂದ ದೂರ ಹೋಗ್ತಾ ಇದ್ದಾನೆ. ಆದ್ದರಿಂದಲೇ ಯೇಸು ಸ್ವಾಮಿ ಮನುಷ್ಯನಾಗಿ ಈ ಲೋಕಕ್ಕೆ ಇಳಿದು ಬಂದು ಮಾನವರ ಪಾಪ ವಿಮೋಚನೆಗಾಗಿ ತನ್ನನ್ನೇ ಯಜ್ಞವಾಗಿ ಅರ್ಪಿಸಿಕೊಟ್ಟಿದ್ದಾನೆ ಪ್ರಿಯರೇ. ನಮಗೆ ತನ್ನ ಪ್ರೀತಿಯನ್ನು, ತನ್ನ ಶಾಂತಿಯನ್ನು, ತನ್ನ ಸಮಾಧಾನವನ್ನು, ತನ್ನ ಸಂತೋಷವನ್ನು ನಮಗೆ ಕೊಟ್ಟಿದ್ದಾರೆ. ಇಷ್ಟೆಲ್ಲ ನಮಗೆ ಕೊಟ್ಟಿರ್ತಕ್ಕಂಥ ದೇವರು ನಮ್ಮಿಂದ ಏನನ್ನು ಬಯಸ್ತಾ ಇದ್ದಾರೆ? ಕೇವಲ ನಮ್ಮ ಮನಸ್ಸು, ಕೇವಲ ನಮ್ಮ ಹೃದಯವನ್ನು ಆತನು ಬಯಸ್ತಾ ಇದ್ದಾನೆ ಪ್ರಿಯರೇ. ನೀವು ನಿಮ್ಮ ಹೃದಯದ ಬಾಗಿಲನ್ನು ತೆರೆದರೆ ನಾನು ನಿಮ್ಮ ಒಳಗೆ ಬಂದು ವಾಸ ಮಾಡುವೆನು ಎಂಬುದಾಗಿ ದೇವರು ಹೇಳ್ತಾ ಇದ್ದಾರೆ ಪ್ರಿಯರೇ. ನಮ್ಮ ಹೃದಯ ಕರ್ತನ ಆಲಯವಾಗಿದೆ. ಇಂದು ಕರ್ತನಿಗಾಗಿ ನಮ್ಮ ಹೃದಯವನ್ನು ತೆರೆಯೋಣವಾ? ನಮ್ಮ ಹೃದಯದಲ್ಲಿ ಕ್ರಿಸ್ತನನ್ನು ಸೇರಿಸಿಕೊಳ್ಳೋಣವಾ? ನಾವು ಆತನ ಪ್ರಜೆಗಳಾಗಿದ್ದೇವೆ, ಆತನು ನಮಗೆ ದೇವರಾಗಿದ್ದಾನೆ. ನಾವು ಆತನ ಮಕ್ಕಳಾಗಿದ್ದೇವೆ, ಆತನು ನಮಗೆ ತಂದೆಯಾಗಿದ್ದಾನೆ. ದೇವರು ಹೇಳ್ತಾ ಇದ್ದಾರೆ, ಈ ಮನುಷ್ಯರಾದರೂ ಕೇವಲ ತಮ್ಮ ತುಟಿಗಳಿಂದ ನನ್ನನ್ನು ಆರಾಧಿಸ್ತಾರೆ ಹೊರತು ಅವರ ಮನಸ್ಸು ಬೇರೆ ಎಲ್ಲೋ ಇದೆ, ಅವರ ಹೃದಯ ನನ್ನನ್ನು ಬಿಟ್ಟು ದೂರ ಇದೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಕ್ರಿಸ್ತನು ಮನನೊಂದು ಈ ಮಾತನ್ನು ಹೇಳ್ತಾ ಇದ್ದಾರೆ ಪ್ರಿಯರೇ. ಇವತ್ತೇ ನಾವು ಕ್ರಿಸ್ತನ ಕಡೆಗೆ ತಿರುಗೋಣವಾ? ನಮ್ಮ ಹೃದಯ ಪೂರ್ವಕವಾಗಿ ಆತನನ್ನು ಆರಾಧಿಸೋಣವಾ? ಆತನ ಕಡೆಗೆ ತಿರುಗಿಕೊಳ್ಳೋಣ. ದೇವರು ಈ ಲೋಕದಲ್ಲಿ ನಿನಗೆ ದುಡಿಯಲಿಕ್ಕೆ ಜ್ಞಾನವನ್ನು, ಹಣವನ್ನು ಸಂಪಾದಿಸಲಿಕ್ಕೆ ಜ್ಞಾನವನ್ನು ಕೊಟ್ಟಿದ್ದಾರೆ, ಬಲವನ್ನು ಕೊಟ್ಟಿದ್ದಾರೆ, ಆರೋಗ್ಯವನ್ನು ಕೊಟ್ಟಿದ್ದಾರೆ. ಹೀಗಿರುವಾಗ ನಮ್ಮ ದೇವರು ನಮ್ಮಿಂದ ಬಯಸುವುದಾದರೆ ಏನು? ಕೇವಲ ನಮ್ಮ ಹೃದಯವನ್ನು ಆತನಿಗಾಗಿ ಕೊಡೋಣವ. ನಮ್ಮ ತನು, ಮನ, ಧನಗಳಿಂದ ಆತನನ್ನು ಆರಾಧಿಸೋಣ. ಅಷ್ಟು ಮಾತ್ರವಲ್ಲದೆ ವಿಶೇಷವಾಗಿ ದೇವರು ನಮಗೆ ಕೊಟ್ಟಿರುವ ಸಮಯವನ್ನು ಆತನಿಗಾಗಿ ಉಪಯೋಗಿಸಿಕೊಳ್ಳೋಣ. ಹೀಗಿರುವಾಗ ಖಂಡಿತವಾಗಿಯೂ ದೇವರು ನಿಮ್ಮನ್ನು ಆಶೀರ್ವದಿಸುತ್ತಾರೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಭೂಪರಲೋಕಗಳನ್ನು ಉಂಟು ಮಾಡಿರುವಂಥ ನಮ್ಮ ಪರಲೋಕದ ತಂದೆಯಾದ ದೇವರೇ, ನಿನಗೆ ಸ್ತೋತ್ರ ಉಂಟಾಗಲಿಪ್ಪ. ನೀನು ಮಾನವರನ್ನು ಬಹಳವಾಗಿ ಪ್ರೀತಿಸಿ ಮಾನವನಿಗೆ ಬೇಕಾದದ್ದೆಲ್ಲವನ್ನು ಅನುಗ್ರಹಿಸಿದಿ ಕರ್ತನೆ, ಅದಕ್ಕಾಗಿ ಸ್ತೋತ್ರ. ಹೀಗಿರುವಾಗ ನೀನು ನಮ್ಮಿಂದ ಬಯಸುವುದಾದರೆ ಏನು? ಕೇವಲ ನಮ್ಮ ಮನಸ್ಸು, ನಮ್ಮ ಹೃದಯವನ್ನು ನೀನು ಬಯಸ್ತಾ ಇದ್ದಿ ದೇವರೇ, ನಿನಗೆ ಸ್ತೋತ್ರಪ್ಪ. ಅಪ್ಪ ಕರ್ತನೆ, ಇವತ್ತು ನಾವೆಲ್ಲರೂ ನಿನ್ನ ಪಾದದ ಬಳಿಯಲ್ಲಿ ಬಂದಿದ್ದೇವೆ. ನಮ್ಮ ಮನಸ್ಸನ್ನು ನಿನಗೆ ಅರ್ಪಿಸುತ್ತೇವೆ, ನಮ್ಮ ಹೃದಯವನ್ನು ನಿನಗಾಗಿ ತೆರೆಯುತ್ತೇವೆ ಸ್ವಾಮಿ. ನೀನು ನಮ್ಮ ಹೃದಯದಲ್ಲಿ ಬಾ, ನಮ್ಮ ದೇವರಾಗಿರು, ನಮ್ಮ ತಂದೆಯಾಗಿರು, ನಮ್ಮ ಜೊತೆಗೇ ಇರು ಕರ್ತನೆ. ನಮ್ಮನ್ನು ಪ್ರೀತಿಸಿ ಆಶೀರ್ವದಿಸಿ ಬೇಕಾದದ್ದೆಲ್ಲವನ್ನು ಒದಗಿಸಿಕೊಟ್ಟು ನಡೆಸಬೇಕಾಗಿ ಈ ಪ್ರಾರ್ಥನೆಯನ್ನು ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ. ಆಮೆನ್.